ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 14/9/2025. ಶಿವ ತಂದೆಯ ವಾಣಿ. ರಿವೈಸ್ ಕೋರ್ಸ್ 1/8/2021. ತಂದೆ ಬಂದಿರುವುದೇ ತನ್ನ ಸತ್ಯ ಸೀತೆಯರೊಂದಿಗೆ ಮಿಲನ ಮಾಡಲು, ಸರ್ವರ ಮನಸ್ಸಿನ ಹಲ್ಚಲನ್ನು ಸಮಾಪ್ತಿ ಮಾಡಿ ನಿಶ್ಚಯ ಬುದ್ಧಿಯವರನ್ನಾಗಿ ಮಾಡುವಂತಹ, ಸಂಗಮ ಯುಗದಲ್ಲಿ ಜೊತೆಗೆ ಇದ್ದು ಹಾಗೂ ಪರಮಧಾಮದ ಮನೆಗೆ ಜೊತೆಗೆ ಕರೆದುಕೊಂಡು ಹೋಗುವಂತಹ ಪ್ರತಿಜ್ಞೆಯನ್ನು ನಿಭಾಯಿಸುವಂತಹ ಕರುಣಾಸಾಗರ ಶಿವ ತಂದೆ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ಬಾಪ್ತಾದ ತನ್ನ ಸಿಕ್ಕಿಲ್ಲದೆ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ ಹಾಗೂ ಮಕ್ಕಳು ತಂದೆಯೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ. ಒಂದು ಸಾರಿ ನನ್ನ ತಂದೆ ಬಂದಿದ್ದಾರೆ ಎಂದು ಕೇಳಿದಾಗ ಮಕ್ಕಳು ತಂದೆಯ ಹತ್ತಿರ ಓಡೋಡಿ ಬರುತ್ತಾರೆ. ಇದೇ ಪ್ರೀತಿಯಾಗಿದೆ ತಾನೇ? ಪ್ರೀತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ನನ್ನ ತಂದೆ ಬಂದಿದ್ದಾರೆ ಎನ್ನುವಂತಹ ಶಬ್ದವನ್ನು, ತಂದೆಯ ಧ್ವನಿಯನ್ನು ಕೇಳಿದಾಗ ಮಕ್ಕಳು ತಂದೆಯ ಹತ್ತಿರ ಓಡೋಡಿ ಬರುತ್ತಾರೆ. ಇದನ್ನೇ ಪ್ರೀತಿ ಎನ್ನುತ್ತಾರೆ. ಪ್ರೀತಿಯ ಸಬ್ಜೆಕ್ಟಿನಲ್ಲಿ ಎಲ್ಲರೂ ಪಾಸಾಗಿದ್ದೀರಿ. ಮೆಜಾರಿಟಿ ಬ್ರಾಹ್ಮಣ ಪರಿವಾರ ಪ್ರೀತಿಯ ಸಬ್ಜೆಕ್ಟಿನಲ್ಲಿ ಪಾಸಾಗುತ್ತಾರೆ. ಬಲೆ ಮಕ್ಕಳು ಬರುತ್ತಾರೆ, ಮಿಲನ ಮಾಡುವುದಕ್ಕಾಗಿ ಬರುತ್ತಾರೆ. ಕೆಲವರು ಪ್ರೀತಿಯಲ್ಲಿ ಬಂದರೆ, ಇನ್ನು ಕೆಲವರು ತಂದೆ ಹೌದೋ ಅಲ್ಲೋ ಎಂದು ಗುರುತಿಸುವುದಕ್ಕೋಸ್ಕರ ಬರುತ್ತಾರೆ. ಒಂದು ಸಾರಿ ಹೋಗಿ ಚೆಕ್ ಮಾಡಿಕೊಂಡು ಬರೋಣ ಎಂದು ಬರುತ್ತಾರೆ. ನನ್ನ ಮಧುಬನದ ತಂದೆಯು ಅಥವಾ ಬೇರೆ ಯಾರಾದರೂ ತಂದೆಯಾಗಿದ್ದಾರೋ ಎಂದು ಬರುತ್ತಾರೆ. ಅವರಿಗೆ ಬಾಬಾ ಏನು ಹೇಳುತ್ತಾರೆ? ಯಾವಾಗ ಮೊದಲನೇ ಸಾರಿ ಮಧುಬನದಲ್ಲಿ ಮಕ್ಕಳೊಂದಿಗೆ ತಂದೆ ಮಿಲನ ಮಾಡಿದ್ದರು, ಆಗ ಯಾರಿಗೆ ಸಂಪೂರ್ಣ ಪರಿಚಯ ಇತ್ತು? ನೀವು ಮೊದಲ ಸಾರಿ ಮಧುಬನದಲ್ಲಿ ಮಿಲನ ಮಾಡಿದಿರಲ್ಲ, ಆಗ ಯಾರಿಗೆ ಇವರು ತಂದೆ ಎಂದು ಸಂಪೂರ್ಣ ಪರಿಚಯ ಇತ್ತು? ಎಲ್ಲರಿಗೂ ಇತ್ತೇನು? ಎಲ್ಲರಿಗೂ ಇರಲಿಲ್ಲ. ಕೇವಲ ಮಧುಬನಕ್ಕೆ ಬಂದಿರಿ, ಮಧುಬನದಲ್ಲಿ ಬಂದು ಮಿಲನ ಮಾಡಿದಿರಿ. ಆ ಸಮಯದಲ್ಲಿ ಸಂಪೂರ್ಣ ಜ್ಞಾನವೂ ಇರಲಿಲ್ಲ, ತಿಳುವಳಿಕೆಯೂ ಇರಲಿಲ್ಲ. ಎಲ್ಲರೂ ಹೋಗುತ್ತಿದ್ದಾರೆ ಅಂದ ಮೇಲೆ ನಾವು ಹೋಗಿ ಮಧುಬನದಲ್ಲಿ ಮಿಲನ ಮಾಡಬೇಕು ಎಂದು ಬಂದಿರಿ. ಆದರೆ ಅದರಲ್ಲಿ ಕೆಲವರಿಗೆ ಬಹಳ ಪ್ರೀತಿಯಲ್ಲಿ ಬಂದಂಥ ಮಕ್ಕಳು ಇದ್ದರು. ಇಂದು ಕಲ್ಯಾಣಕಾರಿ ತಂದೆ ಬಂದಿದ್ದಾರೆ. ಮನಸ್ಸಿನಲ್ಲಿ ಒಂದು ವೇಳೆ ಪ್ರೀತಿ ಇದ್ದರೆ, ತಂದೆಯ ಪ್ರತಿಯಾಗಿ ಪ್ರೀತಿ ಇದ್ದರೆ, ಆಗ ತಂದೆ ಸದಾ ಕಾಲಕ್ಕೋಸ್ಕರ ಅನುಭೂತಿಯನ್ನು ಮಾಡಿಸುತ್ತಾರೆ. ಮತ್ತು ಒಂದು ವೇಳೆ ತಂದೆಯನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಬಂದಿದ್ದರೆ, ನೀವು ಮಕ್ಕಳು ಬಾರಿಗೂ ಪರೀಕ್ಷೆ ಮಾಡುತ್ತೀರಿ. ಬಹಳಷ್ಟು ಮಕ್ಕಳು ಏನು ಯೋಚನೆ ಮಾಡುತ್ತಾರೆ? ಯೋಚನೆ ಮಾಡುವಂಥ ಮಕ್ಕಳಿಗೆ ತಂದೆ ಜ್ಞಾನಿ ಆತ್ಮಗಳು ಎಂದು ಕರೆಯಬೇಕು ಅಥವಾ ಪ್ರೀತಿಯಲ್ಲಿ ಇರುವಂತಹ ಆತ್ಮಗಳು ಎಂದು ಕರೆಯಬೇಕು? ಮಕ್ಕಳು ಯೋಚಿಸುತ್ತಾರೆ, ಯಾವಾಗ ತಂದೆಯೊಂದಿಗೆ ಮಿಲನ ಮಾಡುತ್ತೇವೆ, ಒಂದು ವೇಳೆ ತಂದೆ ಮೊದಲು ಕೊಟ್ಟಂತಹ ವರದಾನವನ್ನೇ ರಿಪೀಟ್ ಮಾಡಿದರೆ, ನಾನು ಆಗ ಯೋಚನೆ ಮಾಡುತ್ತೇನೆ, ಇವರು ಅದೇ ತಂದೆ, ನನ್ನ ಬಾಬಾ ಎಂದು ಯೋಚನೆ ಮಾಡುತ್ತೇನೆ. ಒಂದು ವೇಳೆ ತಂದೆ ಆ ಮಾತನ್ನು ನೆನಪು ಮಾಡಿಸಿದರೆ, ಆಗ ನಾನು ನನ್ನ ತಂದೆ ಮಧುಬನದ ತಂದೆ ಎಂದು ತಿಳಿದುಕೊಳ್ಳುತ್ತೇನೆ ಎಂದು ಯೋಚನೆ ಮಾಡುತ್ತಾರೆ. ಒಳ್ಳೆಯದು. ತಂದೆ ಹೇಳುತ್ತಾರೆ, ಸರಿ ನೆನಪಿದೆ, ಹಾಗಾದರೆ ನೀವು ನಿಶ್ಚಯ ಬುದ್ಧಿಯವರಾಗಿದ್ದೀರಿ ಎನ್ನುವುದಕ್ಕೆ ಏನು ಗ್ಯಾರಂಟಿ ಇದೆ ಎಂದು ತಂದೆ ಕೇಳುತ್ತಾರೆ. ಒಳ್ಳೆಯದು. ಎಲ್ಲಕ್ಕಿಂತ ಮೊದಲು ಎಲ್ಲರೂ ನಿಮ್ಮ ಮನಸ್ಸಿನ ಪ್ರಶ್ನೆ ಉತ್ತರಗಳ ಪುಸ್ತಕವನ್ನು ಬಂದ್ ಮಾಡಿ ಕುಳಿತುಕೊಳ್ಳಿರಿ ಹಾಗೂ ಪ್ರೀತಿಯಿಂದ ತಂದೆಯನ್ನು ನೋಡಿರಿ. ತಂದೆ ಅದೇ ಮಧುಬನದ ತಂದೆಯಾಗಿದ್ದಾರೆ. ನಿಮ್ಮ ಮನಸ್ಸಿನ ಗೊಂದಲ ಏನಿದೆ ಅದನ್ನು ಸಮಾಪ್ತಿ ಮಾಡಿರಿ. ಅಂತಿಮ ಸಮಯವಾಗಿದೆ. ತಂದೆಯ ಪರಿಚಯ ಇಲ್ಲ ಅಂದರೆ ತಂದೆಯನ್ನು ಕುಳಿತು ನೆನಪು ಮಾಡಿರಿ. ಏಕೆಂದರೆ ತಂದೆಯ ಅಂತಿಮ ಸಮಯದ ಪಾತ್ರ ಬಹಳ ತೀವ್ರಗತಿಯಿಂದ ನಡೆಯುತ್ತಿದೆ. ಯಾರು ತಮ್ಮದೇ ಪ್ರಶ್ನೆ ಉತ್ತರಗಳ ಗೊಂದಲದಲ್ಲಿ ಸಿಲುಕಿಕೊಂಡಿರುತ್ತಾರೆ ಅವರು ಕೊನೆಯಲ್ಲಿ ಉಳಿದು ಬಿಡುತ್ತಾರೆ. ಜ್ಞಾನಿ ಆತ್ಮಗಳ ಲಕ್ಷಣ ಏನು? ಜ್ಞಾನಿ ಆತ್ಮಗಳ ಲಕ್ಷಣವಾಗಿದೆ, ಎಲ್ಲಕ್ಕಿಂತ ಮೊದಲು ಅವರು ಈ ಜ್ಞಾನವನ್ನು ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ. ನಾನು ಆತ್ಮ ಆಗಿದ್ದೇನೆ,
ಹಾಗೂ ನನ್ನ ತಂದೆ ಪರಮಾತ್ಮ ಆಗಿದ್ದಾರೆ, ಎಲ್ಲರಿಗೂ ತಂದೆಯಾಗಿದ್ದಾರೆ. ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವೂ ತಂದೆಯ ಹತ್ತಿರ ಇದೆ. ಪ್ರತಿಯೊಂದು ಆತ್ಮಗಳ 84 ಜನ್ಮಗಳ ಜ್ಞಾನ ನನಗಿಲ್ಲ, ಆದರೆ ನಾನು ನಿಮ್ಮ ತಂದೆಯಾಗಿದ್ದೇನೆ. ಜ್ಞಾನಿ ಆತ್ಮಗಳು ಶರೀರದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ತಂದೆ ಇಂಥವರ ತನುವಿನಲ್ಲಿ ಯಾಕೆ ಬರುತ್ತಾರೆ ಎಂದು ಶರೀರವನ್ನು ನೋಡುವುದಿಲ್ಲ. ಕೆಲವೊಂದು ಕಡೆ ಶರೀರವನ್ನು ನೋಡುವಂತಹ ಮಕ್ಕಳು ಏನು ಹೇಳುತ್ತಾರೆ, ಬಾಬಾ ಇಂಥ ಸಣ್ಣ ಅಕ್ಕವರಲ್ಲಿ ಯಾಕೆ ಬರುತ್ತಾರೆ? ನಿಮ್ಮ ದೃಷ್ಟಿ ಹೇಗಿದೆ? ಸಣ್ಣದಾಗಿ ಮಾಡಿಕೊಂಡಿದ್ದೀರಿ. ಆದರೆ ತಂದೆಯ ದೃಷ್ಟಿಯಲ್ಲಿ ಯಾರಿದ್ದಾರೆ? ತಂದೆ ಯಾರನ್ನು ನೋಡಿದ್ದಾರೆ? ಇಂದು ತಂದೆ ತನ್ನ ಇಂತಹ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಮಧುಬನದಲ್ಲಿ ಒಂದು ಸಾರಿಯೂ ಯಾರು ಮಿಲನ ಮಾಡಿಲ್ಲ, ಅಂತಹ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ತಂದೆ ಏನು ಹೇಳುತ್ತಾರೆ? ಆ ಮಕ್ಕಳು ಏನು ಹೇಳುತ್ತಾರೆ? ಬಾಬಾ ನಾವು ಈಗ ಬಂದಿದ್ದೇವೆ, ಆದರೆ ನೀವು ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದೀರಿ ಎಂದು ಹೇಳುತ್ತಾರೆ. ಅದಕ್ಕೆ ಬಾಬಾ ಏನು ಹೇಳುತ್ತಾರೆ? ತಂದೆ ಪ್ರತಿಜ್ಞೆ ಮಾಡಿದ್ದಾರಲ್ಲವೇ? ಯಾವ ಪ್ರತಿಜ್ಞೆಯನ್ನು ಮಾಡಿದ್ದಾರೆ? ಸಂಗಮ ಯುಗದಲ್ಲಿ ಜೊತೆಯಲ್ಲಿಯೇ ಇರುತ್ತೇನೆ ಹಾಗೂ ಪರಮಧಾಮಕ್ಕೆ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ. ನೆನಪಿದೆ ತಾನೆ? ತಂದೆ ತನ್ನ ಪ್ರತಿಜ್ಞೆಯನ್ನು ಪಕ್ಕಾ ಮಾಡಿದ್ದಾರೆ. ಯಾರಿಗೆ ಈಗೀಗ ಪರಿಚಯ ಸಿಕ್ಕಿದೆ, ಅಂದರೆ ತಂದೆಯ ಪರಿಚಯ ಸಿಕ್ಕಿದೆ, ಅಥವಾ ಯಾರು ಬಹಳ ಮೊದಲಿನಿಂದ ತಂದೆಯನ್ನು ತಿಳಿದುಕೊಂಡಿದ್ದರೂ ಸಹ ಇಲ್ಲಿಯ ತನಕ ಮಧುಬನದಲ್ಲಿ ಮಿಲನ ಮಾಡಿಲ್ಲ, ಅಂಥವರಿಗೆ ತಂದೆ ಏನು ಹೇಳುತ್ತಾರೆ? ತಂದೆಯೊಂದಿಗೆ ಮಿಲನ ಮಾಡುವುದಕ್ಕೆ ಪ್ರತಿಯೊಂದು ಮಕ್ಕಳಿಗೂ ಅಧಿಕಾರವಿದೆ. ಅಂದ ಮೇಲೆ ಖುಷಿಯಾಗಿದೆ ತಾನೆ? ಈ ಯಾತ್ರೆಯಲ್ಲಿ ಒಂದು ಮಾತು ವಿಶೇಷವಾಗಿ ಇದೆ. ಇಂದು ತಂದೆ ತನ್ನ ಮಕ್ಕಳೊಂದಿಗೆ, ಆ ಮಕ್ಕಳೊಂದಿಗೇ ಮಿಲನ ಮಾಡಲು ಬಂದಿದ್ದಾರೆ. ಯಾವ ಮಕ್ಕಳೊಂದಿಗೆ ಅಂದರೆ ಯಾರು ಸತ್ಯ ಸೀತೆಯರಾಗಿದ್ದಾರೆ ಆ ಮಕ್ಕಳೊಂದಿಗೇ ಮಿಲನ ಮಾಡಲು ಬಂದಿದ್ದಾರೆ. ಯಾವಾಗ ರಾಮ ಅಯೋಧ್ಯವನ್ನು ಬಿಟ್ಟು ಬಂದ ಎಂದು ಹೇಳುತ್ತಾರೆ, ಆಗ ರಾಮನ ಜೊತೆಗೆ ಯಾರು ಹೊರಗೆ ಬಂದರು? ರಾಮನ ಜೊತೆಗೆ ಯಾರು ಬಂದಿದ್ದರು? ಹೆಸರು ಹೇಳಿರಿ. ಲಕ್ಷ್ಮಣ ಮತ್ತು ಸೀತೆ. ಸೀತೆ ಯಾರು? ಸತ್ಯ ತಂದೆಯೊಂದಿಗೆ ಯಾರು ಸತ್ಯ ಪ್ರೀತಿಯನ್ನು ಇಟ್ಟುಕೊಂಡಿರುತ್ತಾರೆ ಅವರೇ ಸೀತೆಯರು. ಲಕ್ಷ್ಮಣ ಯಾರು? ಯಾರು ತನ್ನ ಲಕ್ಷ್ಯವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ನಡೆಯುತ್ತಾರೆ ಅವರೇ ಲಕ್ಷ್ಮಣ. ಹಾಗೂ ಲಕ್ಷ್ಮಣನ ಲಕ್ಷ್ಯ ಯಾವುದು? ರಾಮ. ಈ ಸಭೆಯಲ್ಲಿ ಸೀತೆ ಮತ್ತು ಲಕ್ಷ್ಮಣ ಯಾರು ಆಗಿದ್ದೀರಿ? ಆಗ ಎಲ್ಲ ಮಕ್ಕಳು ಕೈ ಎತ್ತಿದರು. ಬಾಬಾ ಅದಕ್ಕೆ ವಾಹ ಎಂದು ಹೇಳಿದರು. ಲಕ್ಷ್ಮಣ ಎಂದರೆ ಯಾರ ಎದುರಿಗೆ ಒಂದೇ ಗುರಿ ಇರುತ್ತದೆ, ನಾನು ನನ್ನ ತಂದೆಯ ಜೊತೆಗೆ ಹೋಗಬೇಕು ಎನ್ನುವಂತಹ ಗುರಿ ಇರುತ್ತದೆ, ಅವರು ಲಕ್ಷ್ಮಣ. ಈ ಯಾತ್ರೆಯಿಂದ ಯಾವಾಗ ನೀವು ಹೊರಡುತ್ತೀರಿ, ಬಹಳಷ್ಟು ತ್ಯಾಗ ಮಾಡಬೇಕಾಗುತ್ತದೆ. ಎಲ್ಲಕ್ಕಿಂತ ಮೊದಲು ವಸ್ತ್ರದ ತ್ಯಾಗ, ಅಂದರೆ ಅರ್ಥ ತಂದೆ ಶರೀರರೂಪಿ ವಸ್ತ್ರವನ್ನು ತ್ಯಾಗ ಮಾಡಿದ್ದಾರೆ. ಯಾರಿಗೆ ಆತ್ಮದ ಪಾಠ ಪಕ್ಕಾ ಆಗುತ್ತದೆ ಅವರು ತಂದೆಯನ್ನು ಗುರುತಿಸುವುದರಲ್ಲಿ ಸ್ವಲ್ಪವೂ ತಡ ಮಾಡುವುದಿಲ್ಲ. ಯಾರು ದೇಹಾಭಿಮಾನದಲ್ಲಿ ಇರುತ್ತಾರೆ ಅವರಿಗೆ ಮಾತ್ರ ಈ ಚಿಂತನೆ ಇರುತ್ತದೆ, ತಂದೆ ನನಗೆ ಮೊದಲು ಯಾವ ವರದಾನ ಕೊಟ್ಟಿದ್ದರೋ ಒಂದು ವೇಳೆ ಅದೇ ವರದಾನವನ್ನು ಬಾಬಾ ನೆನಪು ಮಾಡಿದರೆ ಆಗ ನಾನು ಇವರು ಬಾಬಾ ಎಂದು ನಿಶ್ಚಯ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಅವರಿಗೆ ಬಾಬಾ ಏನು ಹೇಳುತ್ತಾರೆ? ಭಲೆ ನೀವು ನಿಶ್ಚಯ ಮಾಡಿಕೊಳ್ಳಿರಿ ಅಥವಾ ಮಾಡಿಕೊಳ್ಳದೇ ಇರಿ. ವರ್ತಮಾನ ಸಮಯದಲ್ಲಿ ತಂದೆ ಯಾರಿಗೂ ಸಹ ನಾನೇ ತಂದೆ ಎಂದು ನಿಶ್ಚಯ ಮಾಡಿಸಲು ಬಂದಿಲ್ಲ. ನಾನು ನಿಮ್ಮ ತಂದೆಯಾಗಿದ್ದೇನೆ, ಇದನ್ನು ನಿಶ್ಚಯ ಮಾಡಿಕೊಳ್ಳಿರಿ ಎಂದು ಹೇಳುವುದಿಲ್ಲ. ವರ್ತಮಾನ ಸಮಯದಲ್ಲಿ ಯಾವ ಮಕ್ಕಳು ನಾನು ಬಹಳ ಹಳೆ ಜ್ಞಾನಿಯಾಗಿದ್ದೇನೆ, ನನಗೆ ಬಹಳಷ್ಟು ಜ್ಞಾನ ಇದೆ ಎಂದು ಹೇಳುತ್ತಾರೆ, ಮೆಜಾರಿಟಿ ಅಂಥ ಮಕ್ಕಳ ಪರೀಕ್ಷೆಯನ್ನು ತಂದೆ ತೆಗೆದುಕೊಳ್ಳಲು ಬಂದಿದ್ದಾರೆ. ಒಂದು ವೇಳೆ ನಿಜವಾಗಲೂ ನಿಮಗೆ ಜ್ಞಾನ ಇದ್ದರೆ, ನೀವು ಜ್ಞಾನಿಗಳಾಗಿದ್ದರೆ
ಆತ್ಮದ ಪರೀಕ್ಷೆಯಲ್ಲಿ ಪಾಸ್ ಆಗಿ ತೋರಿಸಿರಿ. ನಿಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಶಾಂತ ಮಾಡಿಕೊಳ್ಳಿರಿ. ಒಂದು ವೇಳೆ ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ಗುಂಪಿನಲ್ಲಿ ಬಾಬಾ ಬಂದರೆ ಆವಾಗ ನಿಶ್ಚಯ ಮಾಡಿಕೊಳ್ಳುತ್ತೇವೆ. ಯಾವಾಗ ಸಾವಿರಾರು ಜನರ ಮಧ್ಯದಲ್ಲಿ ತಂದೆ ಬರುತ್ತಾರೆ, ಲಕ್ಷಾಂತರ ಗುಂಪಿನಲ್ಲಿ ತಂದೆ ಬರುತ್ತಾರೆ, ಆಗ ಹೌದು ನಿಜವಾಗಲೂ ಇವರು ತಂದೆ ಎನ್ನುವುದನ್ನು ನಮಗೆ ನಿಶ್ಚಯ ಆಗುತ್ತದೆ ಎಂದು ಹೇಳುತ್ತಾರೆ. ಅಂತಹ ಮಕ್ಕಳಿಗೂ ಬಾಬಾ ಹೇಳುತ್ತಾರೆ, ಹಾಗಾದರೆ ಇನ್ನೂ ಸ್ವಲ್ಪ ದಿನ ಕಾಯಿರಿ, ಆ ದೃಶ್ಯವು ನಾಳೆ ಬರಲಿದೆ. ಹೇಗೆ ಮಧುಬನದಲ್ಲಿ ಪ್ರಾರಂಭದಲ್ಲಿ ಬಹಳ ಕಡಿಮೆ ಮಕ್ಕಳು ಮಿಲನ ಮಾಡುತ್ತಿದ್ದರು, ಎಷ್ಟು ಕಡಿಮೆ ಇದ್ದರು ಅಲ್ಲವೇ? ಆ ಸಮಯದಲ್ಲೂ ಸಹ ಏನು ಹೇಳುತ್ತಿದ್ದರು, ಒಂದು ವೇಳೆ ಭಗವಂತ ತಂದೆ ಬಂದಿದ್ದರೆ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಯಾಕೆ ಬರಬೇಕು, ಇಷ್ಟೊಂದು ಕಡಿಮೆ ಜನ ಯಾಕೆ ಇರಬೇಕು ಎಂದು ಕೇಳುತ್ತಿದ್ದರು. ಈ ರೀತಿಯ ಸಂಕಲ್ಪ ಯಾರಿಗೆ ನಡೆಯಿತು ಅವರು ಫೇಲ್ ಆದರು. ಮತ್ತು ಅದೇ ರೀತಿಯ ಸಂಕಲ್ಪ ಇಲ್ಲಿಯೂ, ಒಂದು ವೇಳೆ ಭಗವಂತ ಬಂದಿದ್ದಾರೆ ಎಂದು ಹೇಳುತ್ತೀರಿ, ಇಷ್ಟು ಕಡಿಮೆ ಜನಸಂಖ್ಯೆ ಯಾಕಿದೆ, ಇಷ್ಟು ಕಡಿಮೆ ಮಕ್ಕಳು ಯಾಕಿದ್ದಾರೆ ಎಂದು ಕೇಳಿದರೆ ಬಾಬಾ ಹೇಳುತ್ತಾರೆ, ತಂದೆ ತನ್ನ ಮಕ್ಕಳ ಭಾಗ್ಯವನ್ನು ಬರೆಯುವುದಕ್ಕೋಸ್ಕರ ಬಂದಿದ್ದಾರೆ, ತಾವು ಮಕ್ಕಳೊಂದಿಗೆ ಮಿಲನ ಮಾಡುವುದಕ್ಕಾಗಿ ಬಂದಿದ್ದಾರೆ. ನಾಳೆಯ ದಿನ ಯಾವ ಮಕ್ಕಳು ಈ ರೀತಿ ಹೇಳಬಾರದು, ಬಾಬಾ ನನಗೆ ಯಾಕೆ ಇಷ್ಟು ದೊಡ್ಡ ಗುಂಪಿನಲ್ಲಿ ನೀವು ಸಿಕ್ಕಿದ್ದೀರಿ, ನಾವು ಒಂಟಿಯಾಗಿ ನಿಮ್ಮನ್ನು ಸಪ್ರೇಟಾಗಿ ಮಿಲನ ಮಾಡಬೇಕಿತ್ತು ಎಂದು ಯಾರೂ ಹೇಳಬಾರದು. ಮಕ್ಕಳು ಏನು ಯೋಚನೆ ಮಾಡುತ್ತಿದ್ದರು, ಬಾಬಾ ನಾನೂ ಸಹ ನಿನ್ನ ಸಮ್ಮುಖದಲ್ಲಿ ಬಂದು ಮಿಲನ ಮಾಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಯೋಚನೆ ಮಾಡುತ್ತಿದ್ದರು. ನಾನು ಎಲ್ಲರಿಗಿಂತ ಹಿಂದೆ ಕುಳಿತು ಮಿಲನ ಮಾಡುತ್ತಿದ್ದೇನೆ, ಬಾಬಾ ನನ್ನನ್ನೂ ಒಂದು ಸಾರಿ ನಿನ್ನ ಸಮ್ಮುಖದಲ್ಲಿ ಕರೆಸಿಕೋ ಎಂದು ಹೇಳುತ್ತಿದ್ದರು. ಬಾಬಾ ಹೇಳುತ್ತಿದ್ದಾರೆ, ಸರಿ ಈಗ ಸಮ್ಮುಖದಲ್ಲಿ ಮಿಲನ ಮಾಡಿರಿ. ಈಗ ಮಕ್ಕಳು ಏನು ಹೇಳುತ್ತಾರೆ, ಇಷ್ಟು ಹತ್ತಿರದಲ್ಲಿ ತಂದೆ ಹೇಗೆ ಮಿಲನ ಮಾಡಲು ಸಾಧ್ಯ ಎಂದು ಮಕ್ಕಳು ಕೇಳುತ್ತಾರೆ. ವರ್ತಮಾನ ಸಮಯ ಬಹಳ ಸಮೀಪ ಬಂದಿದೆ, ಆದಿಯಿಂದ ಹಿಡಿದು ಅಂತ್ಯದ ಸಮಯ ನಡೀತಾ ಇದೆ. ಈಗ ಎಲ್ಲರ ಸಂಕಲ್ಪವೂ ಇತ್ತು ತಾನೆ, ಬ್ರಹ್ಮ ತಂದೆಯ ಪಾಲನೆಯಲ್ಲಿ ನಾವು ಬೆಳೆಯಲಿಲ್ಲ, ಬ್ರಹ್ಮ ತಂದೆಯ ಪಾಲನೆಯನ್ನು ಪಡೆದುಕೊಳ್ಳಲಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ತಂದೆ ಏನು ಹೇಳುತ್ತಿದ್ದಾರೆ, ಇದು ಅಂತಿಮ ಸಮಯವಾಗಿದೆ, ಬ್ರಹ್ಮ ತಂದೆಯ ಪಾಲನೆ ಕೊಡುತ್ತಿದ್ದಾರೆ. ಆದರೆ ಆದಿಸು ಅಂತ, ಆದಿಯಲ್ಲಿ ಏನಾಗಿತ್ತೋ ಅದು ಈಗ ನಡೆಯುತ್ತಿದೆ. ಯಾರು ಏನು ಹೇಳುತ್ತಾರೆ ಮತ್ತು ಏನು ಯೋಚನೆ ಮಾಡುತ್ತಿದ್ದಾರೆ, ನನಗೆ ಬ್ರಹ್ಮ ತಂದೆಯ ಮೇಲೆ ಪ್ರೀತಿ ಇಲ್ಲ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಅಂಥವರಿಗೆ ಹೇಳಿರಿ, ನಿಮಗೆ ಬ್ರಹ್ಮ ತಂದೆಯ ಮೇಲೆ ಪ್ರೀತಿ ಇಲ್ಲ ಎಂದರೆ ಶಿವತಂದೆಯ ಮೇಲೂ ಪ್ರೀತಿ ಇಲ್ಲ. ಸತ್ಯಯುಗದ ಮಹಾರಾಜ ಯಾರ ರಾಜಧಾನಿಯಲ್ಲಿ ನೀವು ಹೋಗಬೇಕು ಅವರ ಮೇಲೇ ನಿಮಗೆ ಪ್ರೀತಿ ಇಲ್ಲ ಎಂದರೆ ಪರಮಧಾಮದಲ್ಲಿ ಬಿಂದು ಆತ್ಮಗಳಾಗಿ ಅಲ್ಲೇ ಕುಳಿತುಕೊಳ್ಳಿರಿ. ಆ ಮಕ್ಕಳಿಗೆ ಮುಕ್ತಿಯ ಆಸ್ತಿ ಸಿಗುತ್ತದೆ, ಅವರಿಗೆ ಜೀವನ್ಮುಕ್ತಿ ಸಿಗುವುದಿಲ್ಲ. ಬ್ರಹ್ಮ ತಂದೆಯ ವಿನಃ ನೀವು ಎಂದೂ ಜ್ಞಾನದಲ್ಲಿ ಬರುವುದಿಲ್ಲ. ನೀವು ನಿಮ್ಮ ತಂದೆಯ ಪರಿಚಯವೂ ನಿಮಗೆ ಸಿಗುವುದಿಲ್ಲ. ಅಂಥವರು ಭಕ್ತಿ ಮಾರ್ಗದಲ್ಲಿ ಸುತ್ತುತ್ತಾ ಇರುತ್ತಾರೆ. ಒಳ್ಳೆಯದು. ಇಂತಹ ಬ್ರಹ್ಮ ತಂದೆಯ ಸಮಾನ ಆಗುವಂತಹ ಮಕ್ಕಳಿಗೆ, ಈ ರೀತಿ ತಂದೆಯ ಕೈಯಲ್ಲಿ ತಮ್ಮ ಕೈಯನ್ನು ಕೊಟ್ಟು ನಡೆಯುವಂತಹ ಮಕ್ಕಳಿಗೆ, ಭಾಗ್ಯಶಾಲಿ ಮಕ್ಕಳಿಗೆ ಕಲ್ಯಾಣಕಾರಿ ಬಾಪ್ ದಾದಾರವರ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಮತ್ತೆ ಸಿಗುತ್ತೇನೆ. ಮತ್ತೊಂದು ಮಹಾವಾಕ್ಯ. ಶಿವ ತಂದೆಯ ವಾಣಿ. ಮುರಳಿಯ ದಿನಾಂಕ 25/8/2021. ನಾಟಕ ಸಂಪೂರ್ಣ ಆಗಿದೆ. ಅಚಾನಕ್ಕಾಗಿ ಬರುವಂತಹ ಪರೀಕ್ಷೆಗೋಸ್ಕರ ರೆಡಿಯಾಗಿರಿ. ಸಮ್ಮುಖದಲ್ಲಿ ತಂದೆಯೊಂದಿಗೆ ಮಿಲನ ಮಾಡುವಂತಹ ಭಾಗ್ಯಶಾಲಿ ಮಕ್ಕಳಿಗೆ ಈಗ ಅಂತಿಮ ಸಮಯದ ಪರೀಕ್ಷೆಯಲ್ಲಿ ಪಾಸ್ ಆಗುವುದಕ್ಕೋಸ್ಕರ ಸಮಯದ ಸೂಚನೆಯನ್ನು ಕೊಡುತ್ತಾ ದಯಾಹೃದಯಿ ಶಿವ ತಂದೆ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಎಲ್ಲ ಮಕ್ಕಳು ಚೆನ್ನಾಗಿದ್ದೀರಾ? ಖುಷಿಯಾಗಿದ್ದೀರಾ?
ಖುಷಿಯಂತೂ ಆಗಲೇಬೇಕು. ಯಾಕೆ ಯಾಕೆ ಖುಷಿಯಾಗುತ್ತಿದೆ? ಯಾವ ಮಾತಿನ ಖುಷಿಯಾಗುತ್ತಿದೆ? ಯಾರನ್ನು ಮಿಲನ ಮಾಡುವುದಕ್ಕೋಸ್ಕರ ಸಂಪೂರ್ಣ ವಿಶ್ವ ತೊರೆಯುತ್ತಿದೆ. ಆ ತಂದೆ ನೀವು ಭಾಗ್ಯಶಾಲಿ ಮಕ್ಕಳ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಎಂದಾದರೂ ಈ ರೀತಿ ಯೋಚನೆ ಮಾಡಿದ್ದೀರಾ? ಇಷ್ಟು ಹತ್ತಿರದಲ್ಲಿ ಕುಳಿತು ನಾವು ತಂದೆಯ ಮಿಲನವನ್ನು ಮಾಡುತ್ತೇವೆ ಎನ್ನುವಂತಹ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಎಂದಾದರೂ ಬಂದಿತ್ತೇನೋ? ತಂದೆ ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ತಾನೆ. ನೋಡಿರಿ, ತಂದೆ ಬರುವುದೇ ಮಕ್ಕಳಿಗೆ ಸರ್ವಶಕ್ತಿಗಳನ್ನು ಸರ್ವಶಕ್ತಿ ಖಜಾನೆಗಳನ್ನು ಕೊಡುವುದಕ್ಕೋಸ್ಕರ. ಆ ಖಜಾನೆಗಳನ್ನು ಶಕ್ತಿಗಳನ್ನು ಎಲ್ಲರಿಗೂ ಹಂಚಿ ತಂದೆ ಹೊರಟು ಹೋಗುತ್ತಾರೆ. 5,000 ವರ್ಷಗಳ ನಾಟಕ ಸಂಪೂರ್ಣವಾಯಿತು. ಏಕೆಂದರೆ ಪರಿವರ್ತನೆಯ ಸಮಯ ಹತ್ತಿರ ಬಂದಿದೆ ತಾನೆ. ವಿನಾಶದ ಸಮಯ ಹತ್ತಿರ ಬಂದಿದೆ. ಹಾಗಾದರೆ ಪ್ರತಿಯೊಬ್ಬ ಮಕ್ಕಳು ಆತ್ಮದ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದೀರಾ? ಆಗಿದೆನಾ? ಆತ್ಮದ ಪಾಠ ಪಕ್ಕಾ ಆಗಿದೆ ತಾನೆ. ಎಲ್ಲರಿಗೂ ಪ್ರೀತಿಯಂತೂ ಇದೆ. ಪ್ರೀತಿಗೆ ರಿಟರ್ನ್ ಆಗಿ ಏನು ಕೊಡುತ್ತೀರಿ? ಪ್ರೀತಿಯಂತೂ ಇದೆ. ಎಲ್ಲರೂ ಮಕ್ಕಳೇ ಆಗಿದ್ದೀರಿ. ಎಲ್ಲೆಲ್ಲಿಂದನೋ ಯಾವ್ಯಾವ ಮೂಲೆಯಲ್ಲೋ ಕುಳಿತು ತಂದೆಗೆ ಗಾಯನ ಮಾಡುತ್ತೀರಿ. ನನ್ನ ಭೋಲಾನಾಥ, ನನ್ನ ಪ್ರೀತಿಯ ತಂದೆ ಬಂದಿದ್ದಾರೆ ಎಂದು ಗಾಯನ ಮಾಡುತ್ತೀರಿ. ಖುಷಿಯಲ್ಲಿ ತೇಲಾಡುತ್ತೀರಿ, ಕುಣಿಯುತ್ತೀರಿ, ಹಾಡಾಡುತ್ತೀರಿ. ಭಾವನೆ ಇದೆ, ತಂದೆಯ ಮೇಲೆ ಮನಸ್ಸಿನ ಪ್ರೀತಿ ಇದೆ. ಆದರೆ ಯಾವಾಗ ಒಂದು ಸಣ್ಣ ಪರೀಕ್ಷೆಯನ್ನು ತಂದೆ ತೆಗೆದುಕೊಳ್ಳುತ್ತಾರೆ, ಆಗ ಏನಾಗುತ್ತದೆ? ಎಲ್ಲರ ಮನೆ ಎಲ್ಲಿದೆ? ಪರಮಧಾಮ ಆಗಿದೆ ತಾನೆ. ಎಲ್ಲಿಗೆ ಹೋಗಬೇಕು? ಸದಾ ಕಾಲಕ್ಕೋಸ್ಕರ ಈ ಶರೀರ ಇರುವುದಿಲ್ಲ. ಯಾವಾಗ ಆತ್ಮದ ಪಾಠ ಓದಿಸುವಂತಹ ಸಮಯ ಬರುತ್ತದೆ, ಆಗ ಎಲ್ಲೆಲ್ಲಿ ಮಕ್ಕಳು ಪ್ರೀತಿಯಲ್ಲಿ ಇರುವಂತಹ ಮಕ್ಕಳು ಸಹ, ತಂದೆಯನ್ನು ಪ್ರೀತಿ ಮಾಡುವಂತಹ ಮಕ್ಕಳು ಸಹ ಬಾಡಿ ಹೋಗುತ್ತಾರೆ. ಏನು ಹೇಳುತ್ತಾರೆ? ಬಾಬಾ, ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇದೆ, ಆದರೆ ಈ ಪರೀಕ್ಷೆ ಇದೆ ತಾನೆ, ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಎಂದು ಬಾಬನಿಗೆ ಹೇಳುತ್ತಾರೆ. ಆಗ ಬಾಬಾ ಏನು ಹೇಳುತ್ತಾರೆ? ಬಹಳಷ್ಟು ಮಕ್ಕಳು ಇದ್ದಾರೆ. ಯಾರು ಈ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಅವರೇ ಅತಿ ಮಹಾನ್ ಭಾಗ್ಯಶಾಲಿಗಳು ಆಗುತ್ತಾರೆ. ಹಾಗಾದರೆ ಬೆಲೆಯುಳ್ಳಂತಹ ಮಕ್ಕಳು ಯಾರಾಗುತ್ತಾರೆ? ಯಾರು ಫಸ್ಟ್ ನಂಬರ್ನಲ್ಲಿ ಬರುತ್ತಾರೆ ಅವರೇ ಬೆಲೆಯುಳ್ಳಂತಹ ಮಕ್ಕಳು ಆಗುತ್ತಾರೆ. ಆದ್ದರಿಂದ ಯಾವುದೇ ಪರೀಕ್ಷೆಗೆ ಭಯ ಪಡಬಾರದು. ಏಕೆಂದರೆ ತಂದೆ ಕುಳಿತಿದ್ದಾರೆ ತಾನೆ. ಯಾವ ಪಾಠವನ್ನು ಓದುತ್ತಿದ್ದೀರಿ? ಆತ್ಮದ ಪಾಠವನ್ನು ಓದುತ್ತಿದ್ದೀರಿ ತಾನೆ. ನಿಮಗೆ ಖುಷಿಯಾಗಬೇಕು. ನಮ್ಮ ತಂದೆ ಬಂದಿದ್ದಾರೆ. ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಮ್ಮ ತಂದೆ ಬಂದಿದ್ದಾರೆ. ಸರಿ ತಾನೆ. ಎಲ್ಲ ಮಕ್ಕಳಿಗೂ ಅಚಾನಕ್ ಪರೀಕ್ಷೆಯ ನೆನಪು ಪ್ರೀತಿಗಳು. ಅಚಾನಕ್ಕಾಗಿ ಏನು ಬೇಕಾದರೂ ಆಗಬಹುದು. ಅಚಾನಕ್ಕಾದಂತಹ ನೆನಪು ಪ್ರೀತಿಗಳು, ಅಚಾನಕ್ ತಂದೆಯ ಮಿಲನದ ನೆನಪು ಪ್ರೀತಿಗಳನ್ನು ತಂದೆ ಕೊಡುತ್ತಿದ್ದಾರೆ. ಸರಿ ತಾನೆ. ಯಾವಾಗಲೂ ಖುಷಿಯಾಗಿರಿ. ಏನು ಬೇಕಾದರೂ ಆಗಬಹುದು, ಏನು ಬೇಕಾದರೂ ಆಗಲಿ. ತಂದೆಯ ಸೇವೆಯನ್ನು ನಿಲ್ಲಿಸಬಾರದು. ಯಾವಾಗ ಏನಾದರೂ ಆದರೆ ಊಟ ಮಾಡುವುದನ್ನು ಬಂದ್ ಮಾಡುತ್ತೀರೇನೋ? ಶರೀರಕ್ಕೆ ಊಟ ಕೊಡುವುದನ್ನು ನಿಲ್ಲಿಸುತ್ತೀರೇನೋ? ಇಲ್ಲ ತಾನೆ. ಅದೇ ರೀತಿ ಸರ್ವರ ಕಲ್ಯಾಣಕ್ಕೋಸ್ಕರ ಏನೇ ವಿಘ್ನಗಳು ಬರಲಿ, ಇದರಲ್ಲಿ ಅಂದರೆ ಈ ಸೇವೆಯಲ್ಲಿ ಯಾವುದೇ ವಿಘ್ನಗಳು ಬರಲಿ, ನಿರ್ವಿಘ್ನವಾಗಿರಬೇಕು. ಎಲ್ಲ ಒಳ್ಳೆಯದೇ ಆಗುತ್ತದೆ. ನಾಟಕ ಕಲ್ಯಾಣಕಾರಿಯಾಗಿದೆ. ಕಲ್ಯಾಣದ ವಿನಃ ನಾಟಕ ಆಗಿಲ್ಲ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗುತ್ತೇನೆ. ವರದಾನ: ಪಾಸ್ ವಿತ್ ಆನರ್ ಆಗಿರಿ. ಈ ಲೌಕಿಕ ಶಿಕ್ಷಣದಲ್ಲಿ ಪಾಸ್ ವಿತ್ ಆನರ್ ಆಗುವುದಕ್ಕೋಸ್ಕರ ಯಾವ ಪುರುಷಾರ್ಥ ಮಾಡುತ್ತಿದ್ದೇವೆ? ಒಂದೇ ಪಾಸ್ ಎನ್ನುವಂತಹ ಶಬ್ದಕ್ಕೆ 3 ಅರ್ಥಗಳಿದ್ದಾವೆ. ಅದರಲ್ಲಿ ಸ್ಥಿತರಾಗಿರಿ. ಒಂದು ಪಾಸ್ ಆಗುವುದು, ಇನ್ನೊಂದು
ತಂದೆಯ ಹತ್ತಿರ ಇರುವುದು. ಮೂರನೆಯದು, ಯಾವುದು ಕಳೆದು ಹೋಯಿತೋ ಅದನ್ನು ಪಾಸ್ ಮಾಡಬೇಕು, ಅಂದರೆ ಮರೆತು ಬಿಡಬೇಕು. ಈ ಒಂದು ಶಬ್ದಕ್ಕೆ 3 ಅರ್ಥಗಳಿದ್ದಾವೆ. ಹಾಗೂ ಈ 3 ಅರ್ಥಗಳಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ತಂದೆಯ ಸಮಾನ ಸದಾ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ಹಾಗೂ ತಂದೆಯ ಸಮಾನ ಆಗುವಂತಹ ಶಕ್ತಿ, ಎರಡೂ ಶಕ್ತಿಗಳನ್ನು ತುಂಬಿಕೊಳ್ಳುವ ಅವಶ್ಯಕತೆ ಇದೆ. ಸಮಾನ ಆಗುವುದು ಅಂದರೆ ಅರ್ಥ ಸಂಕಲ್ಪ ರೂಪದಲ್ಲಿಯೂ ಸಹ ಯಾವುದೇ ವ್ಯಕ್ತ ಮಾತುಗಳು ಹಾಗೂ ವ್ಯಕ್ತ ಭಾವದ ಅಂಶರೂಪವೂ ಸಹ ಸಮಾವೇಶ ಆಗಬಾರದು. ಅಕಲ್ಯಾಣಕಾರಿ ಮಾತು ಕಲ್ಯಾಣದ ಭಾವನೆಯಲ್ಲಿ ಈ ರೀತಿ ಪರಿವರ್ತನೆಯಾಗಬೇಕು. ಯಾವುದೇ ಅಕಲ್ಯಾಣದ ಮಾತೇ ಇರಲಿಲ್ಲ ಎನ್ನುವ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಕು. ಇಂತಹ ಸ್ಥಿತಿಯನ್ನೇ ವಿಶ್ವ ಕಲ್ಯಾಣಕಾರಿ ಸ್ಥಿತಿ ಎಂದು ಹೇಳಲಾಗುತ್ತದೆ. ಹಾಗೂ ವಿಶ್ವ ಕಲ್ಯಾಣಕಾರಿಯ ಜೊತೆಗೆ ಸ್ವಕಲ್ಯಾಣಕಾರಿಗಳು ಆಗಬೇಕು. ಅಂತಹ ಸ್ಥಿತಿಯನ್ನು ತಂದೆಯ ಸಮಾನ ಸ್ಥಿತಿ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.